ಪ್ರೈಸ್ ದ ಲಾರ್ಡ್. ಶುಭೋದಯ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಸುಸ್ವಾಗತ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಳೆದ ರಾತ್ರಿ ನಾವು ಮಲಗಿದ್ದೇವೆ. ಸುಖಕರವಾಗಿ ಏಳುವಂತೆ ಕರ್ತನು ಕೃಪೆ ತೋರಿಸಿದ್ದಾನೆ. ಜ್ಞಾನೋಕ್ತಿ ಪುಸ್ತಕದ 3ನೇ ಅಧ್ಯಾಯದ 24ನೇ ವಾಕ್ಯ ನಿಮಗಾಗಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನನ್ನನ್ನು ಮತ್ತು ನಿನ್ನನ್ನು ಕಾಪಾಡುವ ಒಬ್ಬ ಕರ್ತನಿದ್ದಾನೆ. ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ಆತನು ನನ್ನ ಮತ್ತು ನಿಮ್ಮ ಯಜಮಾನನಾಗಿದ್ದಾನೆ. ಅನುದಿನವೂ ನಮ್ಮನ್ನು ಕಾಪಾಡ್ತಾನೆ, ರಕ್ಷಿಸ್ತಾನೆ, ನಮ್ಮ ನಡೆಸುತ್ತಾನೆ. ಎಲ್ಲ ಕೇಡಿನಿಂದ, ಎಲ್ಲ ಗಣ್ಯಾರ್ಥದಿಂದ ರಕ್ಷಿಸುವ ಒಬ್ಬ ದೇವರು ನಮ್ಮೊಂದಿಗಿದ್ದಾನೆ. ಅದಕ್ಕಾಗಿ ಆ ದೇವರಿಗೆ ವಂದನೆ ಹೇಳುತ್ತೇನೆ. ಕಳೆದ ದಿವಸ ಕಷ್ಟಗಳು ಯಾಕೆ ನಮ್ಮ ಜೀವಿತದಲ್ಲಿ ಬರುತ್ತೆ ಎಂಬುದಾಗಿ ನಾವು ಒಂದೆರಡು ವಿಷಯಗಳನ್ನು ಧ್ಯಾನ ಮಾಡಿದ್ದೆವು. ಇವತ್ತು ಕೂಡ ಅದೇ ವಿಷಯಗಳನ್ನು ಧ್ಯಾನ ಮಾಡೋಣ. 119ನೇ ಕೀರ್ತನೆ 67ನೇ ವಾಕ್ಯ, ಯಾಕೆ ನಮಗೆ ಕಷ್ಟಗಳು ಬರ್ತವೆ? ಕಷ್ಟ ಅಲ್ಲಿ ವಾಕ್ಯ ಹೇಳ್ತದೆ. 119 ಕೀರ್ತನೆ 67ನೇ ವಾಕ್ಯ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಸುಂದರವಾದಂಥ ವಾಕ್ಯ. ಕಷ್ಟದ ಅನುಭವ ನಮ್ಮ ಜೀವಿತದಲ್ಲಿ ಬರದೇ ಹೋಗುತ್ತಾ ಇದ್ದರೆ ದೇವರ ಪ್ರೀತಿಯಿಂದ ನಾವು ತಪ್ಪಿ ಹೋಗ್ತಾ ಇದ್ದೆವು, ನಂಬಿಕೆ ಜೀವಿತದಿಂದ ಅಗಲಿ ಹೋಗುತ್ತಾ ಇದ್ದೇನು ಎಂಬುದಾಗಿ ಈ ವಾಕ್ಯ ದಾವೀದನು ಹೇಳ್ತಾ ಇದ್ದಾನೆ. ಹಾಗಾದರೆ ಕಷ್ಟಾನುಭವ ನಮ್ಮ ಜೀವಿತದಲ್ಲಿ ಒಳ್ಳೆಯದಕ್ಕೆ ದೇವರು ಅನುಮತಿಸುತ್ತಾನೆ. ಕೆಲವೊಂದು ನೋವುಗಳು ನಮಗೆ ಒಳ್ಳೆಯದಕ್ಕಾಗಿ. ಉದಾಹರಣೆಗೆ ನಾವು 2 ಕೊರಿಂಥ 12ನೇ ಅಧ್ಯಾಯ 7ರಿಂದ 9ನೇ ವಾಕ್ಯವನ್ನು ಓದುವುದಾದರೆ, ದೇವರು ಪೌಲನಿಗೆ ಅಪಾರವಾದ ಜ್ಞಾನ ಕೊಟ್ಟ, ಜ್ಞಾನ ವಿವೇಕಗಳಿಂದ ತುಂಬಿಸಿದ. ದೇವರಿಗೊಂದು ಭಯ ಇತ್ತು, ಏನು ಗೊತ್ತುಂಟ? ಇದರಿಂದ ಅವನು ಗರ್ವ ಬಂದು, ಅಹಂಕಾರ ಬಂದು ಪೌಲನು ಬಿದ್ದು ಹೋದರೆ ಏನೆಂಬುದಾಗಿ. ಅದಕ್ಕಾಗಿ ದೇವರೇನು ಮಾಡಿದ, ಒಂದು ನೋವನ್ನು ತನ್ನ ಜೀವಿತ ಶರೀರದಲ್ಲಿ ಅನುಭವಿಸಿದ. 3 ಸಲ ಪೌಲ ಪ್ರಾರ್ಥಿಸಿದ, ದೇವರು ಆ ನೋವು ತೆಗೆಯಲಿಲ್ಲ. ಆದರೆ ದೇವರೊಂದು ಮಾತನ್ನು ಹೇಳ್ತಾನೆ, ನನ್ನ ಕೃಪೆಯು ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾದ. ಓದಿ ಹೇಳ್ತೇನೆ ನಿಮಗೋಸ್ಕರ. 2 ಕೊರಿಂಥ 12 ನಾವು 7ನೇ ವಾಕ್ಯದಿಂದ ಓದುವ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಲಾಗಿ. ನೋಡಿ, ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಈಗ ಪೌಲನಿಗೆ ದೇವರು ಅಪಾರ ಜ್ಞಾನ ಕೊಟ್ಟ, ವಿವೇಕ ಕೊಟ್ಟ, ಅನೇಕ ವರಗಳನ್ನು ಕೊಟ್ಟ, ತಲಾಂತುಗಳನ್ನು ಕೊಟ್ಟ, ಅಪೊಸ್ತಲದ ಸೇವೆ ಕೊಟ್ಟ. ಆದರೆ ಇದರ ನಿಮಿತ್ತ ಅವನು ಗರ್ವಿಷ್ಠನಾಗಲಿಕ್ಕೆ ಹೋಗಿದ್ದರೆ, ಗರ್ವ ಅವನಲ್ಲಿ ಬರ್ತಾ ಇದ್ದರೆ ತಕ್ಷಣ ಬೀಳಲಿಕ್ಕಿದ್ದ ಅವನು. ಇವತ್ತು ಅನೇಕ ಜನರಲ್ಲಿ ಇವತ್ತಿನ ದಿವಸದಲ್ಲಿ ಕಾಣ್ತೇವೆ ಗರ್ವಪಟ್ಟು ಬಿದ್ದು ಹೋಗುವಂಥದ್ದನ್ನು. ಜ್ಞಾನೋಕ್ತಿ 16:18 ಹೇಳ್ತದೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು ಎಂಬುದಾಗಿ. ಅನೇಕರ ಜೀವಿತದಲ್ಲಿ ತಮ್ಮ ತಲಾಂತುಗಳ ನಿಮಿತ್ತವೋ, ಸೇವೆಯ ನಿಮಿತ್ತವೋ, ಪ್ರಸಂಗಗಳ ನಿಮಿತ್ತವೋ, ವರಗಳ ನಿಮಿತ್ತ ಅಹಂಕಾರ ಬಂದು ಬಿದ್ದು ಹೋಗುವಂಥದ್ದು ಇವತ್ತಿನ ದಿನಗಳಲ್ಲಿ ನೋಡ್ತೇವೆ. ಆದರೆ ದೇವರು ಯಾರನ್ನು ಪ್ರೀತಿ ಮಾಡ್ತಾನೋ ಅವ್ರು ಬಿದ್ದು ಹೋಗದೆ ಇರುವುದಕ್ಕೋಸ್ಕರ ಕೆಲವೊಂದು ನೋವುಗಳನ್ನು ಜೀವಿತದಲ್ಲಿ ಅನುಮತಿಸುತ್ತಾನೆ. ಆ ನೋವುಗಳ ನಿಮಿತ್ತ ನಾವು ಜೀವಿತದಲ್ಲಿ ಅಹಂಕಾರ ಪ್ರಕಟವಾಗುವುದಿಲ್ಲ. ನಮ್ಮ ಆ ನೋವುಗಳ ಮಧ್ಯದಲ್ಲಿ ನಮ್ಮ ಅಹಂಕಾರ, ನಮ್ಮ ಗರ್ವ ಅದು ಮುರಿದು ಹೋಗುತ್ತದೆ. ಹಾಗಾದರೆ ಕಷ್ಟದ ಅನುಭವ ನಮ್ಮ ಜೀವಿತದ ಒಳ್ಳೆಯದಕ್ಕಾಗಿ. ಜೀವಿತದಲ್ಲಿ ಒಂದು ಬಾಧೆ ಇದೆ,
ನಿನ್ನ ಜೀವಿತದಲ್ಲಿ ಒಂದು ನೋವಿದೆ, ನಿನ್ನ ಜೀವಿತದಲ್ಲಿ ಒಂದು ಸಮಸ್ಯೆ ಇದೆ, ಅದರ ಅರ್ಥ ದೇವರು ಹೆಚ್ಚು ನಿನ್ನನ್ನು ಪ್ರೀತಿ ಮಾಡ್ತಾನೆ. ದೇವರು ನಿನ್ನನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಪೌಲ ಒಂದು ಮಾತು ಹೇಳ್ತಾನೆ 1 ಕೊರಿಂಥ 15:10 ಈಗ ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆ. ಯಾವಾಗ ನಮ್ಮ ಬಾಯಲ್ಲಿ ಆ ಮಾತು ಬರಬೇಕು. ಈ ಜ್ಞಾನ ನನಗೆ ದೇವರ ಕೃಪೆಯಿಂದ ಸಿಕ್ಕಿದೆ, ಈ ಐಶ್ವರ್ಯ ದೇವರ ಕೃಪೆಯಿಂದ ಸಿಕ್ಕಿದೆ, ಈ ಆಸ್ತಿ ನನಗೆ ದೇವರ ಕೃಪೆಯಿಂದ ಸಿಕ್ಕಿದೆ, ಈ ಕೆಲಸ ನನಗೆ ದೇವರ ಕೃಪೆಯಿಂದ ಸಿಕ್ಕಿದೆ, ಈ ಬಿಸ್ನೆಸ್ ದೇವರ ಕೃಪೆಯಿಂದ ಆಶೀರ್ವದಿಸಲ್ಪಟ್ಟಿದೆ. ಯಾವಾಗಲೂ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು. ದೇವರ ಕೃಪೆ ನಮ್ಮ ಜೀವಿತ ಇಲ್ಲದೆ ಹೋದರೆ ನಾವು ಏನು ಹೊಂದಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಆತನ ಕೃಪೆಗಾಗಿ ಯಾವಾಗಲೂ ಅವನಿಗೆ ಸ್ತೋತ್ರವನ್ನು, ವಂದನೆ, ಮಹಿಮೆಯನ್ನು ಸಲ್ಲಿಸುವವರಾಗಿರಬೇಕು. ಹಾಗಾದರೆ 119ನೇ ಕೀರ್ತನೆ 67ನೇ ವಾಕ್ಯದಲ್ಲಿ ದಾವೀದನು ಹೇಳಿದಂತೆ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಅನೇಕ ವ್ಯಕ್ತಿಗಳ ಕುರಿತು ನನಗೆ ಗೊತ್ತು. ಅವರ ಆಶೀರ್ವಾದ ಹೊಂದಕ್ಕೆ ಮುಂಚೆ ತುಂಬ ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಒಂದು ಪ್ರಾರ್ಥನೆ ಕೂಟವನ್ನು ಬಿಡುವುದಿಲ್ಲ, ತಪ್ಪದ ದೇವರನ್ನು ಹುಡುಕ್ತಾರೆ, ಆರಾಧಿಸುತ್ತಾರೆ. ಯಾವಾಗ ದೇವರು ಅವರನ್ನು ಆಶೀರ್ವಾದ ಮಾಡ್ತಾರೆ, ಸಮೃದ್ಧಿ ಅವರ ಜೀವಿತದಲ್ಲಿ ಬರ್ತದೋ ತಕ್ಷಣ ದೇವರನ್ನು ಬಿಟ್ಟು ಹೋಗುತ್ತಾರೆ. ಒಬ್ಬ ಅಜ್ಜಿಯ ಬರುತ್ತಾಗಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಒಂದು ಸಭೆಯಲ್ಲಿ ಒಂದು ಅಜ್ಜಿ ಇದ್ದರು, ಪ್ರಾಯದವರು, ತುಂಬ ಕಡು ಬಡವರು. ಅವರ ದಿನಗಳು ಹೋಗ್ತಾ ಇರಲಿಲ್ಲ. ಅವರು ಒಂದು ದಿವಸ ಸಭೆಯ ಮಧ್ಯದಲ್ಲಿ ಒಂದು ಸಾಕ್ಷಿಯನ್ನು ಹೇಳ್ತಾರೆ, ನಾನು ತುಂಬ ಬಡವಳು, ನಾನು ಯೋಚನೆ ಮಾಡ್ತಾಯಿದ್ದೆ ನನ್ನ ಜೀವಿತವನ್ನು ಹೇಗೆ ಕಳೆಯುವುದು, ಹೇಗೆ ಮುಂದೆ ಎಂಬುದಾಗಿ. ಹಾಗೆ ದೇವರು ನನ್ನ ಮನಸ್ಸಲ್ಲಿ ಒಂದು ಆಲೋಚನೆ ಹಾಕಿದ್ದಾನೆ. ಚಿಕ್ಕದಾದಂಥ ಒಂದು ಕುರಿಗಳ ಒಂದು ವ್ಯಾಪಾರವನ್ನು ಆರಂಭಿಸಬೇಕು, ಅದರಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನಾನು ಆಲೋಚನೆ ಹುಟ್ಟಿಸಿದ್ದಾನೆ. ಕುರಿಗಳನ್ನು ತಗೊಳ್ಳಿಕ್ಕೆ ನನಗೆ ಹಣ ಇಲ್ಲ, ಆ ದೇವರ ಒದಗಿಸ್ತಾನೆ ಎಂಬಂಥ ನಂಬಿಕೆ ನನಗಿದೆ ಎಂಬುದಾಗಿ ಅವರು ಸಾಕ್ಷಿ ಕೊಟ್ಟರು. ಅದಕ್ಕೆ ಪ್ರಾರ್ಥಿಸಿ ಎಂಬುದಾಗಿ ಹೇಳಿ ಅವ್ರಿಗೂ ಕೂತ್ಕೊಂಡ್ರು. ಇದನ್ನು ಅಲ್ಲಿ ಹಿಂದುಗಡೆ ಕೂತ್ಕೊಂಡ ಒಬ್ಬ ಐಶ್ವರ್ಯವಂತ ಸಹೋದರ ಕೇಳಿದರು. ಕೂಟದ ನಂತರ ಅವರು ಆ ತಾಯಿಯನ್ನು ಸಂಧಿಸಿದರು ಮತ್ತು ಕೇಳಿದರು, ನಿಮಗೆ ಸ್ವಲ್ಪ ಕುರಿಗಳನ್ನು ನಾನು ತೆಗೆದುಕೊಡ್ತೇನೆ, ನೀವು ಅದನ್ನು ಆರಂಭಿಸಿ ಬಿಸ್ನೆಸ್ ಎಂಬುದಾಗಿ ಅವರಿಗೆ ಹೇಳಿದರು. ಅಜ್ಜಿಗೆ ಸಂತೋಷವಾಯಿತು. ಆ ಸಹೋದರ ಅವರಿಗೆ ಕುರಿಗಳನ್ನು ತೆಗೆದುಕೊಟ್ರು. ಈ ಅಜ್ಜಿ ಆ ಸಭೆಯಲ್ಲಿ ತುಂಬ ಪ್ರಾರ್ಥನೆ ವೀರರು. ಯಾವುದೇ ಪ್ರಾರ್ಥನೆ ರಿಕ್ವೆಸ್ಟ್ ಇದ್ದರೆ ಅಜ್ಜಿಯ ಬಳಿಗೆ ಹೋಗ್ತಾ ಇತ್ತು. 10 ಗಂಟೆಗೆ ಆರಾಧನೆ ಆದರೆ ಇವರು 9 ಗಂಟೆಗೆ ಆಲಯಕ್ಕೆ ಬಂದು ಅವ್ರು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಾ ಇದ್ರು. ಒಂದು ಬೈಬಲ್ ಸ್ಟಡಿ ಬಿಡುವುದಿಲ್ಲ, ಒಂದು ಆರಾಧನೆ ಬಿಡುವುದಿಲ್ಲ, ಒಂದು ವಿಶೇಷ ಕೂಟ ಬಿಡುವುದಿಲ್ಲ, ಒಂದು ರಾತ್ರಿ ಪ್ರಾರ್ಥನೆ ಬಿಡುವುದಿಲ್ಲ. ಅಷ್ಟು ದೇವರೊಂದಿಗೆ ಇವರು ಅನ್ಯೋನ್ಯವಾಗಿದ್ದರು. ಯಾವಾಗ ಈ ಕುರಿಗಳ ಬಿಸ್ನೆಸ್ ಆರಂಭವಾಯಿತೋ ತಿಂಗಳಿಗೊಮ್ಮೆ ಆರಾಧನೆಗೆ ಬರೋದಕ್ಕೆ ಆರಂಭವಾಯಿತು. ಅಜ್ಜಿ ಬೈಬಲ್ ಸ್ಟಡಿಯನ್ನು ಒಂದೊಂದಾಗೆ ಬಿಟ್ಟರು, ರಾತ್ರಿ ಕೂಟಗಳನ್ನು ಬಿಟ್ಟರು. ಈಗ 2 ತಿಂಗಳಿಗೊಮ್ಮೆ ಬರ್ತಾ ಇದೆ ಅಜ್ಜಿ, 3 ತಿಂಗಳಿಗೊಮ್ಮೆ ಆರಾಧನೆಗೆ ಬರ್ತಾ ಇದೆ. ಕೊನೆಗೆ ಪಾಸ್ಟರ್ ತುಂಬ ಸಲ ಎಚ್ಚರಿಸಿದರು. ಕೊನೆಗೆ ಒಂದಿನ ಪಾಸ್ಟ್ ಅಜ್ಜಿಯನ್ನು ಸಂತಿಸಿ ಬುದ್ಧಿ ಹೇಳೋಣ ಅಂತ ಅವರ ಮನೆಗೆ ಹೋದರು. ಅಜ್ಜಿ, ಈ ಕುರಿಗಳ ವ್ಯಾಪಾರ ನೀವು ಆರಂಭಿಸೋದಕ್ಕೆ ಮುಂಚೆ ತುಂಬ ಬಡವರಾಗಿದ್ರಿ, ಕಷ್ಟದಲ್ಲಿದ್ದಿರಿ, ದುಃಖದ ಊಟಕ್ಕೆ ತುಂಬ ತೊಂದರೆ ಇತ್ತು. ದೇವರ ಕೃಪೆಯಿಂದ ಈ ಒಂದು ಬಿಸ್ನೆಸ್ ನಿಮಗೆ ಸಿಕ್ಕಿತು. ಇವತ್ತು ಸಂತೋಷವಾಗಿದ್ದಿರಿ, ಊಟಕ್ಕೆ ಏನು ತೊಂದರೆ ಇಲ್ಲ. ಆದರೆ ಯಾವಾಗ ನಿಮಗೆ ಆಶೀರ್ವಾದ ಸಿಕ್ಕಿತ್ತು ಅವತ್ತಿನಿಂದ ದೇವರನ್ನು ಬಿಟ್ಟಿದ್ದೀರಿ. ಪ್ರಾರ್ಥನೆಗೆ ಬರುವುದಕ್ಕೆ ಬಿಸಿ ಎಂದಾಗಿ ಹೇಳ್ತಿದ್ದೀರಿ. ಯಾಕೆ ಹೀಗೆ ಮಾಡ್ತೀರಿ ಎಂಬುದಾಗಿ ಅವರಿಗೆ ಕೇಳಿದರು. ಆಗ ಅಜ್ಜಿ ಹೇಳಿದರು, ಪಾಸ್ಟರ್ ನನಗಂತೂ ಆರಾಧನೆಗೆ ಬರಲಿಕ್ಕೆ ತುಂಬ ಇಷ್ಟ ಇದೆ, ಎಲ್ಲ ಕೂಟಗಳಿಗೆ ಬರಲಿಕ್ಕೆ ಇಷ್ಟ ಇದೆ, ಬೈಬಲ್ ಸ್ಟಡಿಗೆ ಬರಲಿಕ್ಕೆ ಇಷ್ಟ ಇದೆ, ರಾತ್ರಿ ಕೂಟಕ್ಕೆ ಬರಲಿಕ್ಕೆ ಇಷ್ಟ ಇದೆ. ಆದರೆ ಏನೆಂದರೆ ಈ ಒಂದು ವ್ಯಾಪಾರದಿಂದಾಗಿ ತುಂಬ ಕುರಿಗಳು ಇರುವ ನಿಮಿತ್ತ ತುಂಬ ಮರಿಗಳನ್ನು ಹಾಕಿವೆ, ಈ ಬಿಸ್ನೆಸ್ ಹೆಚ್ಚಿದ್ದರಿಂದಾಗಿ ಬರಲಿಕ್ಕೆ ಆಗ್ತಾ ಇಲ್ಲ. ನನಗಾಗಿ ನೀವು ಪ್ರಾರ್ಥನೆ ಮಾಡಿ ನನ್ನ ಆರಾಧನೆಗೆ ಬರುವುದಕ್ಕಾಗಿ ಎಂಬುದಾಗಿ ಅಜ್ಜಿ ಕೇಳಿಕೊಂಡ್ರು. ಹಾಗೆ ಪಾಸ್ಟರ್ ನಿಂತು ಪ್ರಾರ್ಥನೆ ಮಾಡಿದರು. ಕರ್ತನೇ, ಈ ಅಜ್ಜಿಗೆ ಮುಂಚಿನ ಹಾಗೆ ಆರಾಧನೆಗೆ ಸತತವಾಗಿ ಬರೋದಕ್ಕೆ ಅವಕಾಶ ಮಾಡಿಕೊಡು ಎಂಬುದಾಗಿ ಅಜ್ಜಿಗಾಗಿ ಅವರು ಪ್ರಾರ್ಥನೆ ಮಾಡಿದರು. ಮರುದಿವಸ ಒಂದು ದೊಡ್ಡ ರೋಗ ಆ ಕುರಿಗಳಿಗೆ ಬಂದು ಎಲ್ಲ ಅಜ್ಜಿಯ ಕುರಿಗಳು ಸತ್ತು ಹೋದವು. ನೆಕ್ಸ್ಟ್ ಭಾನುವಾರದಿಂದ ಅಜ್ಜಿ ಚರ್ಚಿನ ಒಳಗಡೆ ಕ್ರಮವಾಗಿ ಬರುವುದಕ್ಕೆ ಆರಂಭವಾಯಿತು. ಅನೇಕ ಸಲ ನಾವು ಕೂಡ ಹೀಗೆ ರೀತಿ ಮಾಡ್ತೇವೆ. ನೋವುಗಳು ಬರುವಾಗ, ಬಾಧೆಗಳು ಬರುವಾಗ ದೇವರನ್ನು ಹುಡುಕಿ ಹೋಗುತ್ತೇವೆ. ದೇವರು ನಮಗೆ ಅದರಿಂದ ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡಿದಾಗ ದೇವರನ್ನು ನಾವು ಮರೆತು ಹೋಗುತ್ತೇವೆ. ಇದು ನಮ್ಮ ಜೀವಿತದಲ್ಲಿ ಯಾವತ್ತೂ ನಡೆಯಕೂಡದು. ದಾವೀದನು ಕಷ್ಟದ ದಿವಸಗಳಲ್ಲಿ ದೇವರೊಂದಿಗಿದ್ದ. ಒಂದು ಆಶೀರ್ವಾದ ದಿವಸಗಳು ಬಂದಾಗಲೂ ನೋಡಿ ದೇವರನ್ನು ಹುಡುಕಿದ. 127 ಕೀರ್ತನೆ 1ನೇ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನ ಆಲಯಕ್ಕೆ ಹೋಗೋಣ ಬಾ ಎಂದು ಹೇಳಿದಾಗ
ನನಗೆ ಸಂತೋಷವಾಯಿತೆಂಬುದಾಗಿ ಆತ ರಾಜನಾದ ನಂತರ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನ ಒಳ್ಳೆಯ ದಿವಸಗಳು ನಿನ್ನ ಜೀವಿತದಲ್ಲಿ ಇರುವಾಗ ದೇವರೊಂದಿಗೆ ನೀನು ಸಮಯವನ್ನು ನೀನು ಕಳೆಯಬೇಕು. ನೀನು ತಪ್ಪಿ ಹೋಗಬಾರದೆಂಬ ಕಾರಣಕ್ಕಾಗಿ ದೇವರನ್ನು ಶಿಕ್ಷಿಸ್ತಾನೆ. ಯೋಬನ ಪುಸ್ತಕ 36ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನಾನು ನಿಮಗೋಸ್ಕರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. 8ರಿಂದ 15ನೇ ವಚನ. ಯೋಬನ ಪುಸ್ತಕ 36ನೇ ಅಧ್ಯಾಯದಲ್ಲಿ 8ರಿಂದ 15ನೇ ವಚನ. ಅವರು ಒಂದು ವೇಳೆ ಬಂಧಕ್ಕೆ ಸಿಕ್ಕಿ ಬಾಧೆಗಳೆಂಬ ಹಗ್ಗಗಳಿಂದ ಕಟ್ಟಲ್ಪಟ್ಟಿದ್ದರೆ ಆತನು ಅವರ ದುಷ್ಕೃತ್ಯವನ್ನು ಸೊಕ್ಕಿನ ದ್ರೋಹಗಳನ್ನು ಅವರಿಗೆ ತೋರಿಸುವನು. ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಯನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸುವನು. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲಿಯೂ ಕಳೆಯುವರು. ಕೇಳದಿದ್ದರೆ ದೈವಾಸ್ತ್ರದಿಂದ ಅಳಿದು ಹೋಗುವರು. ಜ್ಞಾನಹೀನರಾಗಿಯೇ ಪ್ರಾಣ ಬಿಡುವರು. ಭ್ರಷ್ಟ ಹೃದಯವುಳ್ಳವರಾದರೂ ಸಿಟ್ಟುಕೊಂಡಿರುವರು. ಆತನು ಅವರನ್ನು ಬಂಧಿಸುವಾಗಲೂ ಆತನಿಗೆ ಮೊರೆ ಇಡುವುದಿಲ್ಲ. ಯೌವನದಲ್ಲೇ ಸಾಯುವರು. ಅವರ ಜೀವವು ಪುರುಷಗಾಮಿಗಳ ಜೀವದಂತೆ ಕ್ಷಯಿಸುವುದು. ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವನು. ಅವರು ಅನುಭವಿಸುವ ಹಿಂಸೆಯಿಂದಲೇ ಅವರ ಕಿವಿಯನ್ನು ತೆರೆಯುವನು. ನೋಡಿ, ಎಂಥ ಒಂದು ಸುಂದರವಾದಂಥ ವಾಕ್ಯ. ಇವತ್ತು ನಿನ್ನ ಜೀವಿತದಲ್ಲಿ ಸಂಕಟ ಬಂದಿದೆಯೋ, ನೋವು ಬಂದಿದೆಯೋ, ಬಾಧೆ ಬಂದಿದೆಯೋ, ನೀನು ನಿನ್ನನ್ನು ಪರೀಕ್ಷೆ ಮಾಡಬೇಕು. ನೀನು ನಿನ್ನನ್ನು ಪರೀಕ್ಷೆ ಮಾಡಿ ಎಲ್ಲಿ ತಪ್ಪಿದೀಯಾ, ಅಥವಾ ತಪ್ಪಲಿಗೆ ಹೋಗ್ತಾ ಇದೆಯಾ? ಹಣ ನಿನ್ನ ಕೈಗೆ ಬಂದಾಗ ಜೂಜು ಆಡುವುದಕ್ಕೆ ಹೋಗ್ತಾ ಇದೆಯೋ, ಅಥವಾ ದೇವರನ್ನ ಅಸಡ್ಡೆ ಮಾಡ್ತಾ ಇದೆಯೋ ಗೊತ್ತು. ಕೆಲವರು ಹಣ ಬರುವಾಗ ದೇವರನ್ನು ಬಿಟ್ಟು ಬಿಡ್ತಾರೆ. ಅದಕ್ಕೆ ನಾವು ನೋಡೋದಾದರೆ ಈ ಜ್ಞಾನೋಕ್ತಿ 30ನೇ ಅಧ್ಯಾಯದಲ್ಲಿ ಭಕ್ತನ ಪ್ರಾರ್ಥನೆ ಹೇಗಿತ್ತು ಗೊತ್ತುಂಟ? ಭಕ್ತನಾದ ಸೊಲೊಮೋನನ ಪ್ರಾರ್ಥನೆ ಹೇಗಿತ್ತು ಗೊತ್ತುಂಟ? ಅದು ತುಂಬ ಸುಂದರವಾದಂಥ ಪ್ರಾರ್ಥನೆ. 7ರಿಂದ 9ನೇ ವಾಕ್ಯ. ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರ ಒಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನಪಡಿಸು. ಆಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ಎಂಥ ಒಂದು ಸುಂದರವಾದಂಥ ಸ್ಟೇಟ್ಮೆಂಟ್ ಮತ್ತು ಪ್ರಾರ್ಥನೆ. ಅನೇಕ ಸಲ ಐಶ್ವರ್ಯ ಬಂದಾಗ ದೇವರನ್ನು ಬಿಟ್ಟು ಹೋಗಿದ್ದೇವಾ? ಕೆಲಸ ಇಲ್ಲದಾಗ ದೇವರನ್ನ ಹಿಂದೆ ಹೋಗಿದ್ದೆವು. ಕೆಲಸ ಬಂದ ಕೂಡಲೇ ದೇವರನ್ನು ಬಿಟ್ಟು ಬಿಟ್ಟಿದ್ದೇವಾ? ನಮ್ಮನ್ನೇ ಪರೀಕ್ಷಿಸುವ. ನೀನು ಅಡ್ಡ ದಾರಿಗೆ ಹೋಗುತ್ತಿರುವಾಗಲೇ ಒಂದು ನೋವು ನಿನ್ನ ಜೀವಿತದಲ್ಲಿ ಬಂದಿರಬೇಕಾದ್ರೆ ದೇವರು ನಿನ್ನ ಸರಿಪಡಿಸುವುದಕ್ಕಾಗಿ ಈ ಒಂದು ನೋವನ್ನು ನಿನ್ನ ಜೀವಿತದಲ್ಲಿ ಅನುಭವಿಸಿದ್ದಾನೆ. ಅಥವಾ ದೇವರು ಹೊಂದಿಕೊಂಡಿರುವುದಕ್ಕೋಸ್ಕರವಾಗಿಯೇ ದೇವರು ಇದನ್ನು ಜೀವಿತ ಅನುಭವಿಸಿದ. ನೋಡಿ, ದೇವರು ಆಸ ಎಂಬಂಥ ಅರಸನೊಂದಿಗೆ ಮಾತಾಡುವಾಗ ನೋಡಿ, ಬ್ಯೂಟಿಫುಲ್ ವಾಕ್ಯ ಅದು. 2 ಅರಸು 15ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ದೇವರು ಆಸನೊಂದಿಗೆ ಮತ್ತು ಆ ಇಸ್ರೇಲ್ ಜನರೊಟ್ಟಿಗೆ ಮಾತಾಡ್ತಾನೆ. ಆಗ ಓಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದುದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಇಲ್ಲಿ ಯಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಳಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತ ನಿಮ್ಮೊಂದಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತ ನಿಮ್ಮನ್ನು ಬಿಟ್ಟು ಬಿಡುವನು. ನೋಡಿ, ನಾವು 2 ಪೂರ್ವಕಾಲ 12ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿದ್ರೆ ಇನ್ನೂ ಒಳ್ಳೆ ವಾಕ್ಯ ನಮಗೆ ಸಿಗ್ತದೆ. ರೆಹಬ್ಬಾಮನು 2 ಪೂರ್ವಕಾಲ 12:1 ರೆಹಬ್ಬಾಮನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಬಲಗೊಂಡ ಮೇಲೆ ಅವನ ಪ್ರಜೆಗಳಾದ ಎಲ್ಲ ಇಸ್ರಾಯೇಲ್ಯರು ಯೆಹೋವನ ಧರ್ಮೋಪದೇಶವನ್ನು ಬಿಟ್ಟರು. ನೋಡಿ, ಯಾವಾಗ ರೆಹಬ್ಬಾಮ, ಸೊಲೊಮೋನನ ಮಗನಾದ ಅರಸನಾದ ರೆಹಬ್ಬಾಮ ಮತ್ತು ಇಸ್ರೇಲ್ ಜನಾಂಗವನ್ನು ದೇವರು ಆಶೀರ್ವಾದ ಮಾಡಿದ, ಅವರು ದೇವರನ್ನು ಬಿಟ್ಟರು, ದೇವರ ಧರ್ಮೋಪದೇಶವನ್ನು ಬಿಟ್ಟರು, ಅಲಕ್ಷ್ಯ ಮಾಡಿದರು. ಈಗ ದೇವರು ಏನು ಮಾಡಬೇಕು? ಈ ತಪ್ಪಿ ಹೋಗ್ತಾ ಇದ್ದಾರೆ, ಅವರು ದೇವರಿಂದ ದೂರ ಹೋಗ್ತಾ ಇದ್ದಾರೆ, ದೇವರನ್ನು ಮರೆತು ಬಿಟ್ಟಿದ್ದಾರೆ. 2ನೇ ವಾಕ್ಯದಿಂದ ಹೋಗುವ, ಅವರು ಯೆಹೋವನಿಗೆ ದ್ರೋಹಿಗಳಾದುದರಿಂದ ಅರಸನಾದ ರೆಹಬ್ಬಾಮನ ಆಳಿಕೆಯ 5ನೇ ವರ್ಷದಲ್ಲಿ ಐಗುಪ್ತದ ಅರಸನಾದ ಶೀಶಕನು 1200 ರಥಗಳನ್ನು 60,000 ಮಂದಿ ರಾಹುತರನ್ನು ಐಗುಪ್ತದ ಅಸಂಖ್ಯರಾದ ಲೂಬ್ಯ, ಸುಕ್ಕೀಯ,
ಕೂಶ್ಯ ಸೈನಿಕರನ್ನು ಕೂಡಿಸಿಕೊಂಡು ಯೆರೂಸಲೇಮಿಗೆ ವಿರೋಧವಾಗಿ ಹೊರಟು ಯಹೂದ ದೇಶದ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡ ನಂತರ ಯೆರೂಸಲೇಮನ್ನು ಸಮೀಪಿಸಿದನು. ನೋಡಿ, ದೇವರು ಏನು ಮಾಡ್ತಾ ಇದ್ದಾನೆ? ಐಗುಪ್ತದ ಅರಸನಾದ ಶೀಶಕನನ್ನು ತನ್ನ ಜನರಿಗೆ ವಿರೋಧವಾಗಿ ಎಬ್ಬಿಸ್ತಾ ಇದ್ದಾನೆ. ಇವತ್ತು ನೀನು ದೇವರನ್ನು ಬಿಟ್ಟದ್ದರಿಂದ ನಿನಗೆ ಅನೇಕರು ವಿರೋಧವಾಗಿ ಎದ್ದಿದ್ದಾರೆ. ಕೆಲವರು ಕೇಸ್ ಕೊಟ್ಟಿದ್ದಾರೆ, ಕೋರ್ಟ್ ಕೇಸ್ ಕೊಟ್ಟಿದ್ದಾರೆ, ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನ ಸ್ವಂತ ಮನೆಯಿಂದಲೇ ನಿನಗೆ ವಿರೋಧಿಗಳಾಗಿದ್ದಾರೆ. ನಿನ್ನ ಸ್ನೇಹಿತರೇ ನಿನಗೆ ವಿರೋಧಿಗಳಾಗಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಜ್ಞಾನೋಕ್ತಿ 16:7, ಯೆಹೋವನೊಬ್ಬನ ನಡತೆಗೆ ಮೆಚ್ಚಿದರೆ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಇವತ್ತು ನಿನ್ನ ಮಿತ್ರರೇ ವಿರೋಧಿಗಳಾಗಿದ್ದಾರೆ. ಅದರ ಅರ್ಥ ನಿನ್ನ ನಡತೆಯನ್ನು ನೀನು ಸರಿಪಡಿಸಿಕೊಳ್ಳಬೇಕು. ಕೊನೆಗೆ ಇಲ್ಲಿ 5ನೇ ವಾಕ್ಯದಿಂದ ಓದಿದ್ರೆ, ಆಗ ಪ್ರವಾದಿಯಾದ ಶೆಮಾಯನು ರೆಹಬ್ಬಾಮನ ಬಳಿಗೂ ಶೀಶಕನಿಗೆ ಹೆದರಿ ಯೆರೂಸಲೇಮಿನಲ್ಲಿ ಕೂಡಿದ ಯೆಹೂದ ಪ್ರಧಾನರ ಬಳಿಗೂ ಬಂದು ಅವರಿಗೆ, ನೀವು ನನ್ನನ್ನು ಬಿಟ್ಟದ್ದರಿಂದ ನಾನು ನಿಮ್ಮನ್ನು ಶೀಶಕನ ಕೈಯಲ್ಲಿ ಬಿಟ್ಟಿದ್ದೇನೆಂಬುದಾಗಿ ಯೆಹೋವನು ಅನ್ನುತ್ತಾನೆಂದು ಹೇಳಿದನು. ಆಗ ಅರಸನು ಇಸ್ರೇಲ್ ಪ್ರಧಾನರು ಯೆಹೋವನನ್ನು ನ್ಯಾಯವಂತನನ್ನು ಒಪ್ಪಿ ತಮ್ಮನ್ನು ತಗ್ಗಿಸಿಕೊಂಡರು. ನೋಡಿ, ಈಗ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ತಾರೆ. ಯಾವಾಗ ಪ್ರವಾದಿ ಬಂದು ಅವರಿಗೆ ಹೇಳಿದ, ಯಾಕೆ ಈ ಬಾಧೆ ಬಂದಿದೆ, ಯಾಕೆ ನೋವು ಬಂದಿದೆ, ನೀವು ದೇವರನ್ನು ಬಿಟ್ಟರೆ ಆಶೀರ್ವಾದ ಹೊಂದಿದ ನಂತರ ಎಂದು ಹೇಳಿದಾಗ ಅವರು ತಗ್ಗಿಸಿಕೊಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ತನ್ನ ತಪ್ಪನ್ನು ಒಪ್ಪಿಕೊಳ್ತಾರೆ. ದೇವರ ನ್ಯಾಯವಂತನೆಂಬುದಾಗಿ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಬಾಧೆ ಬಂದಿದೆ, ಒಂದು ನೋವು ಬಂದಿದೆ, ಒಂದು ವೇದನೆ ಬಂದಿದೆ, ಒಂದು ಸಮಸ್ಯೆ ಬಂದಿದೆ. ದೇವರದನ್ನು ಅನುಮತಿಸಿದ್ದಾನೆ. ಯಾಕೆ? ನಿನ್ನ ತಪ್ಪನ್ನು ನೀನು ತಿದ್ದುಕೊಳ್ಳುವುದಕ್ಕಾಗಿ, ದೇವರ ಕಡೆಗೆ ತಿರುಗಿ ನೀನು ಬರುವುದಕ್ಕಾಗಿ, ದೇವರನ್ನು ಗಟ್ಟಿಯಾಗಿ ನೀನು ಅಲಂಘಿಸಿಕೊಳ್ಳುವುದಕ್ಕಾಗಿ, ದೇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವುದಕ್ಕೋಸ್ಕರವಾಗಿ, ಅದೇ ಮೊದಲಿನ ಭಯಭಕ್ತಿಯಲ್ಲಿ ನೀನು ಬರುವುದಕ್ಕಾಗಿ, ಮೊದಲ ಪ್ರೀತಿಗೆ ನೀನು ತಿರುಗುವುದಕ್ಕೋಸ್ಕರವಾಗಿ. ಕೊನೆಗೇನು ನಡೀತು ನೋಡುವ, ಅವರು ತಗ್ಗಿಸಿಕೊಂಡ್ರು, ಪಶ್ಚಾತ್ತಾಪ ಪಟ್ಟರು, ದೇವರ ನ್ಯಾಯವಂತನೆಂದು ಒಪ್ಪಿಕೊಂಡಾಗ ಏನಾಯಿತು? ಅಲ್ಲಿ ನಾವು 7ನೇ ವಾಕ್ಯದಿಂದ ಓದ್ತೇವೆ. 2 ಪೂರ್ವಕಾಲ 12:7. ಯೆಹೋವನು ಇದನ್ನು ನೋಡಿ ಶೆಮಾಯನಿಗೆ, ಇವರು ತಮ್ಮನ್ನು ತಗ್ಗಿಸಿಕೊಂಡದ್ದರಿಂದ ಇವರನ್ನು ಸಂವರಿಸುವುದಿಲ್ಲ, ಸ್ವಲ್ಪ ಕಾಲದಲ್ಲಿಯೇ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವೆನು. ಶೀಶಕನ ಮುಖಾಂತರವಾಗಿ ನನ್ನ ರೌದ್ರವನ್ನು ಯೆರೂಸಲೇಮಿನ ಮೇಲೆ ಸುರಿದು ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನೋಡಿ, ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ದೇವರ ಸಾನ್ನಿಧ್ಯ ನೆನಪು ಮಾಡಿಕೊಳ್ಳ್ರಿ. ಮುಂಚೆ ಹೇಗೆ ನೀವು ದೇವರ ಆಲಯಕ್ಕೆ ನೀವು ಹೋಗ್ತಾ ಇದ್ರಿ, ಮುಂಚೆ ಹೇಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ಮುಂಚೆ ಹೇಗೆ ದೇವರನ್ನು ನೀನು ಆರಾಧಿಸುತ್ತಾ ಇದ್ರಿ, ಆ ಪ್ರೀತಿಗೆ ನೀವು ತಿರುಗಿ ಬರಬೇಕು. ನಿಮ್ಮ ರಕ್ಷಕನ ಕಡೆಗೆ ನೀವು ತಿರುಗಿ ಬರಬೇಕು. ನೀವು ಬಿಡಿಸುವ ಯೇಸುವಿನ ಬಳಿಗೆ ನೀವು ತಿರುಗಿ ಬರಬೇಕು. ನಂಬಿಕೆಯಲ್ಲಿ ಪುನಃ ದೃಢ ಬಂದು ಬೆಳಕು. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನೀವು ತಪ್ಪಿ ಹೋಗದಿರುವುದಕ್ಕೋಸ್ಕರವಾಗಿ ದೇವರೊಂದು ನೋವು ನಿನ್ನ ಜೀವಿತ ಅನುಮತಿಸಿದ್ದಾನೆ. ನೀವು ತಗ್ಗಿಸಿಕೊಳ್ಳುವುದಾದರೆ, ಪಶ್ಚಾತ್ತಾಪ ಪಡುವುದಾದರೆ, ಕರ್ತನು ಒಂದು ಪುನಃಸ್ಥಾಪನೆ ನಿನ್ನ ಜೀವಿತದಲ್ಲಿ ಉಂಟು ಮಾಡ್ತಾನೆ. ಒಂದು ರೆಸ್ಟೋರೇಷನ್ ನಿನ್ನ ಜೀವಿತದಲ್ಲಿ ಉಂಟು ಮಾಡ್ತಾನೆ. ನಿನ್ನ ಆಶೀರ್ವಾದ ಮಾಡ್ತಾನೆ, ನಿನ್ನ ಅಲಿಂಗಿಸುತ್ತಾನೆ. ಪ್ರಿಯನೇ, ಪ್ರಿಯಳೇ, ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಯೇಸು ನೋಡಿಕೊಂಡು ಓಡಿ ಬಾ. ಯೇಸು ನಿನ್ನನ್ನು ಪುನಃ ಮುಂಚಿನಾಗಿ ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ತಂದೆ ಆದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇನೆ. ಈ ಶುಭೋದಯ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನನ್ನ ವೀಕ್ಷಕ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ, ಮುಂಚೆ ಅವರು ನಿನ್ನ ಸಮ್ಮುಖದಲ್ಲಿದ್ದರು, ನಿನ್ನ ಸನ್ನಿಧಾನದಲ್ಲಿದ್ದರು, ನಿನ್ನ ಪಾದ ಪೀಠದಲ್ಲಿ ಹೆಚ್ಚಾದ ಸಮಯ ಕಳೀತಾ ಇದ್ದರು. ಆದರೆ ಯಾವಾಗ ನೀನು ಅವರನ್ನು ಆಶೀರ್ವಾದ ಮಾಡಿದಿ, ಜ್ಞಾನದಲ್ಲಿ ಬೆಳೆಸಿದ್ದಿ, ಕೆಲಸದಲ್ಲಿ ಆಶೀರ್ವಾದ ಮಾಡಿ, ಇಂಕ್ರಿಮೆಂಟ್ ಪ್ರಮೋಷನ್ಗಳು ಅವ್ರ ಜೀವಿತದಲ್ಲಿ ಉಂಟಾದವು. ಅನೇಕ ಉನ್ನತಿಗಳು ಅವರಿಗೆ ಕೊಟ್ಟು ಸ್ವಾಮಿ, ಅವರಿಗೆ ಅನೇಕ ವರಗಳನ್ನು ಕೊಟ್ಟು, ತಲಂತುಗಳನ್ನು ಕೊಟ್ಟು, ಯಾವಾಗ ಆಶೀರ್ವಾದ ಅವ್ರ ಜೀವಿತದಲ್ಲಿ ಬಂತೋ ಅವರು ನಿನ್ನನ್ನು ಬಿಟ್ಟುಬಿಟ್ರು. ಆದರೆ ಇವತ್ತು ಅವರು ಮಾನಸಾಂತರ ಪಟ್ಟಿದ್ದಾರೆ. ಅವರು ನಿನ್ನ ಪ್ರೀತಿಗೆ ತಿರುಗಬೇಕೆಂದಿದ್ದಾರೆ. ನಿನ್ನ ಪ್ರೀತಿಯ ಗಡಿಗೆ ಅವರು ಓಡಿ ಬಂದಿದ್ದಾರೆ. ಕರ್ತನೆ, ಅವರನ್ನು ಸ್ವೀಕರಿಸು. ನೀನು ಹೇಳಿದೆಯಲ್ಲ ಏಷ್ಯ 66:13ನೇ ವಾಕ್ಯದಲ್ಲಿ, ತಾಯಿಯಂತೆ ನಾನು ನಿಮ್ಮನ್ನು ಸಂತೈಸುವೆನೆಂಬುದಾಗಿ. ಹೌದು ಕರ್ತನೆ, ನಿನ್ನ ಸಂತೈಸಕ್ಕೆ ಈ ಸಮಯದಲ್ಲಿ ಅವರಿಗೆ ಬೇಕಾಗಿದೆ. ನೀನು ಅವರನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಗ ಹೊಂದಿದೆ ತಂದೆ ಆದೇವರೇ, ಆಮೇಲೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರು ನಿಮ್ಮೊಟ್ಟಿಗೆ ಖಂಡಿತವಾಗಿ ಮಾತನಾಡಿದನೆಂಬುದಾಗಿ ನಾನು ಆಲೋಚನೆ ಮಾಡ್ತೇನೆ. ಯೇಸು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಈ ದಿವಸ
ನಿಮ್ಮ ನಡೆಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಶುಭ ದಿನ ನಿಮಗೆಲ್ಲರಿಗೂ. ಗುಡ್ ಡೇ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.